ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಧನುಶ್ರೀ. ಇವತ್ತು ಬೆಳ್ಳಂಬೆಳಗ್ಗೆ ಕಂಠೀರವ ಸ್ಟೇಡಿಯಂನಲ್ಲಿ ಕ್ರೀಡಾಪಟುಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇನ್ನು ಕೆಲವರು ವಾಕಿಂಗ್ ಮಾಡ್ತಾ ಇದ್ರು. ಈ ವೇಳೆ ಬಿರುಗಾಳಿಯಂತೆ ಎಂಟ್ರಿ ಕೊಟ್ಟವರು ಶ್ವೇತಾ ಎನ್ನುವ ಮಹಿಳೆ. ಮುಂದಕ್ಕೆ ಆಗಿದ್ದೆಲ್ಲ ಅಟ್ಟಹಾಸ. ಏನಾಯ್ತು ನೀವೇ ನೋಡಿ. ಕಂಠೀರವ ಕ್ರೀಡಾಂಗಣದಲ್ಲಿ ಕೋಚ್ ಪತ್ನಿ ಅಟ್ಟಹಾಸ. ಪೋಸ್ಟ್ ವಿಚಾರಕ್ಕೆ ಅಥ್ಲೆಟ್ ಮೇಲೆ ಕೋಚ್ ಪತ್ನಿ ಗರಂ. ಯು ಆರ್ ಅ ಬಿಗ್ ಫ್ರಾಡ್. ಇದು ನಿನಗೆ ನಿಜವಾದ ವರ್ಡ್. ನೋಡಿದ್ರಲ್ವಾ ಏನ್ ಡೈಲಾಗು, ಏನ್ ಆವಾಜು. ಇದೆಲ್ಲ ನಡೆದಿದ್ದು ಕ್ರೀಡಾಪಟುಗಳ ತರಬೇತಿ ಕೇಂದ್ರ ಕಂಠೀರವ ಸ್ಟೇಡಿಯಂನಲ್ಲಿ. ಹೀಗೆ ಬಾಯಿ ತುಂಬಾ ಬೈತಿರೋ ಇವರ ಹೆಸರು ಶ್ವೇತಾ, ಇನ್ನೊಬ್ಬರ ಹೆಸರು ಬಿಂದುರಾಣಿ. ಬೆಳ್ಳಂಬೆಳಗ್ಗೆ ಫ್ರೆಶ್ ಮೂಡ್ನಲ್ಲಿದ್ದ ಜನ ಕ್ಷಣಕಾಲ ಕಕ್ಕಾಬಿಕ್ಕಿಯಾದ್ರು. ಏನ್ ನಡೀತಿದೆ ಇಲ್ಲಿ ಅಂತ ಪ್ರಶ್ನೆ ಮಾಡುವಂತಾಗಿತ್ತು. ಈ ಮಾತಿನ ಯುದ್ಧಕ್ಕೆ ಪ್ರಮುಖ ಕಾರಣ ಅಂದ್ರೆ ವಾಟ್ಸ್ಆಪ್ನಲ್ಲಿ ಹಾಕಿದ್ದ ಒಂದೇ ಒಂದು ಪೋಸ್ಟ್. ಇತ್ತೀಚೆಗೆ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅಥ್ಲೀಟ್ ಬಿಂದುರಾಣಿ ಈ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಲಾಗಿತ್ತಂತೆ. ಅದರಲ್ಲಿ ಬಿಂದುರಾಣಿ ಸಾಧನೆ, ಪ್ರಶಸ್ತಿಗಳ ಬಗ್ಗೆ ಹೇಳಲಾಗಿತ್ತಂತೆ. ಅದರಲ್ಲಿ ಖೇಲ್ ರತ್ನ ಪುರಸ್ಕಾರ ಅಂತ ಹಾಕಿದ್ರಂತೆ. ಖೇಲ್ ರತ್ನ ಬಂದಿದ್ಯಾ ಅಂತ ವಾಟ್ಸ್ಆಪ್ನಲ್ಲಿ ಪ್ರಶ್ನೆ ಮಾಡಿದ್ದ ಕೋಚ್ ಯತೀಶ್ಗೆ ಬಿಂದುರಾಣಿ ಗಂಡ ಫೋನ್ ಮಾಡಿ ಧಮ್ಕಿ ಹಾಕಿದ್ರಂತೆ. ನೀನ್ ಯಾವನ್ ಕೇಳಕ್ಕೆ, ನಿನಗೇನ್ ಸಂಬಂಧ? ಇದು ಹಸ್ಬೆಂಡ್ ಸ್ಪೋರ್ಟ್ಸ್ ಅವರೇ ಅಲ್ಲ, ಅವರು ಸ್ಪೋರ್ಟ್ಸು ಅಲ್ಲ, ಕೋಚು ಅಲ್ಲ, ಏನೂ ಅಲ್ಲ. ಅವ್ರು ಫೋನ್ ಮಾಡಕ್ ಅಧಿಕಾರ ಇಲ್ಲವೂ ಇಲ್ಲ. ಗಲಾಟೆ ಬಗ್ಗೆ ಮಾತನಾಡಿದ ಅಥ್ಲೀಟ್ ಬಿಂದುರಾಣಿ, ನನ್ನ ಮೇಲೆ ಮಾಡಿರುವ ಆರೋಪಗಳಿಗೆ ನಾನು ಉತ್ತರ ಕೊಡಬೇಕಾದ ಸ್ಥಳದಲ್ಲಿ ಉತ್ತರಿಸ್ತೇನೆ. ಆದ್ರೆ ಕೋಚ್ ಪತ್ನಿ ಶ್ವೇತಾ ನನ್ನ ಮೇಲೆ ಗಲಾಟೆ ಮಾಡುವುದಕ್ಕೆ ಕಾರಣವೇ ಇರಲಿಲ್ಲ ಎಂದಿದ್ದಾರೆ. ಇನ್ನು ಅಥ್ಲೆಟಿಕ್ಸ್ ಅಸೋಸಿಯೇಷನ್ಗೆ ದೂರು ನೀಡುವ ಬಗ್ಗೆಯೂ ಮಾತನಾಡಿದ್ದಾರೆ. ಒಂದು ಶೋಗೆ ತಪ್ಪು ಮಾಹಿತಿ ಕೊಟ್ಟಿದ್ದೀನಿ ಅಂತ ಹೇಳಿ ಬಂದ್ಬಿಟ್ಟು ಅವ್ರು ನನ್ನ ಮೇಲೆ ಅಲಿಗೇಷನ್ ಮಾಡ್ತಾರೆ. ಸೊ ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ನನ್ನ ಪಾಡೆ ನನ್ನ ಮಕ್ಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದೆ. ಬಟ್ ಬಂದಿದ್ದ ಕೂಡಲೇ ಇವರು ಬಂದು ಇಲ್ಲಿ ಕೂಗಾಡಿ ಹಾರಾಡಿ ನೀನು ತಪ್ಪು ಹೇಳಿದ್ಯಾ, ನೀನು ತಪ್ಪು ಮಾಹಿತಿ ಕೊಟ್ಟಿದ್ಯಾ, ನೀನು ಸುಳ್ಳು ಹೇಳಿದ್ಯಾ ಅಂತ ಎಲ್ಲ ಹೇಳ್ಬಿಟ್ಟು ಅಲಿಗೇಷನ್ ಮಾಡ್ತಾರೆ ಸರ್. ಬಿಂದುರಾಣಿ ಹಾಗೂ ನಾನು ಮೊದಲಿನಿಂದಲೂ ಒಟ್ಟಿಗೆ ಅಭ್ಯಾಸ ಮಾಡಿದ್ದು, ಪರಿಚಯ ಇದ್ದ ಕಾರಣ ಏರು ಧ್ವನಿಯಲ್ಲಿ ಮಾತನಾಡಿದೆ. ಒಂದು ವೇಳೆ ಬಿಂದುರಾಣಿ ಕಾನೂನಾತ್ಮಕವಾಗಿ ಕ್ರಮಕ್ಕೆ ಮುಂದಾದ್ರೆ ನಾನು ಕೂಡ ಕಾನೂನಾತ್ಮಕವಾಗಿ ಹೋಗಲು ರೆಡಿ ಎಂದಿದ್ದಾರೆ ಶ್ವೇತಾ. ಈ ಘಟನೆ ನಡೆಯಕ್ಕಿಂತ ಮುಂಚೆ ಬೆಳಗ್ಗೆ 5:30 ಫೇಸ್ ಟು ಫೇಸ್ ಸಮಾಧಾನವಾಗಿ ಮಾತಾಡಿದ್ರೆ, ನೀನು ಅಲ್ಲಿ ಯಾಕೆ ಕೇಳ್ತೀಯಾ, ಗ್ರೂಪಲ್ಲಿ ಮೆಸೇಜ್ ಮುಚ್ಕೊಂಡಿರೋದಲ್ವಾ, ಸರಿ ಇರಲ್ಲ ನಿನ್ಗೆ, ನನ್ನ ಹಿಂದೆ ದೊಡ್ಡವರಿದ್ದಾರೆ ಇನ್ವಾಲ್ವ್, ಎಲ್ರೂ ಇಳಿಸ್ತೀನಿ ಅಂತ ಹೇಳಿ. ಕೋಚ್ ಪತ್ನಿ ಶ್ವೇತಾ ಮತ್ತು ಅಥ್ಲೀಟ್ ಬಿಂದುರಾಣಿ ನಡುವಿನ ಈ ವಾಕ್ ವಾರ್ ಮತ್ತು ಚಪ್ಪಲಿ ಪ್ರದರ್ಶನಕ್ಕೆ ಅದೊಂದು ವಿಡಿಯೋ ಪೋಸ್ಟ್ ಎನ್ನಲಾಗಿದೆ. ಆದ್ರೆ ತನ್ನ ಸಾಧನೆ ಬಗ್ಗೆ ಹೇಳುವಾಗ ಸುಳ್ಳು ಹೇಳಿದ್ರೆ ಸಂಬಂಧಪಟ್ಟವರಿಗೆ ದೂರನ್ನ ನೀಡಬೇಕು. ಅದನ್ನ ಬಿಟ್ಟು ಹೀಗೆಲ್ಲ ಮಾಡೋದು ಸರಿಯಲ್ಲ ಎನ್ನಿಸುತ್ತದೆ. ಅಥವಾ ಕಾರಣ ಮಾತ್ರ ಪೋಸ್ಟ್ ಅಲ್ಲ ಅನ್ನೋ ಅನುಮಾನ ಕೂಡ ಇಲ್ಲಿ ಬರ್ತಾ ಇದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಈತ ಮೀನು ವ್ಯಾಪಾರಿ. ಸರ್ಕಾರಿ ಟೆಂಡರ್ನಲ್ಲಿ ಮೀನು ಸಾಕಿರುವ ಕೆರೆಗಳ ಗುತ್ತಿಗೆ ಪಡೆಯಲು ಮನೆಯಲ್ಲಿ ಹಣ ತಂದಿಟ್ಟಿದ್ರು. ಅಷ್ಟೇ ಅಲ್ಲದೆ ದುಡಿಮೆ ಹಣದಲ್ಲಿ ಸುಮಾರು 30 ಲಕ್ಷ ಮೌಲ್ಯದ ಚಿನ್ನಾಭರಣ ಕೂಡ ಮಾಡಿಸಿಟ್ಕೊಂಡಿದ್ರು. ಆದ್ರೆ ಇದೀಗ ಆ ಮನೆ ಲೂಟಿಯಾಗಿದೆ. ಬೀಗ ಮುರಿದು ಬೀರು ಹೊಡೆದು ಕದೀಮರಿಂದ ಲೂಟಿ. 10 ಲಕ್ಷ ನಗದು, 30 ಲಕ್ಷ ಮೌಲ್ಯದ ಚಿನ್ನಾಭರಣ ಕಳವು. ಮುರಿದು ಬಿದ್ದಿರುವ ಮನೆಯ ಬೀಗ, ಹೊಡೆದಿರುವ ಬೀರುವಿನ ಬಾಗಿಲು, ಚೆಲ್ಲಾಪಿಲ್ಲಿಯಾಗಿರುವ ಬಟ್ಟೆಗಳು, ಡಬ್ಬಗಳಲ್ಲಿ ತುಂಬಿರುವ ರೋಲ್ಡ್ ಗೋಲ್ಡ್ ಒಡವೆಗಳು. ಈ ದೃಶ್ಯವನ್ನ ನೋಡಿದ್ರೆ ಕಳ್ಳತನ ಆಗಿರೋದು ಖಚಿತ. ನೆಲಮಂಗಲದ ಮರಳೋಣಿ ಬಡಾವಣೆ ನಿವಾಸಿ ಮೀನು ವ್ಯಾಪಾರಿ ಮನೆಯಲ್ಲಿ ಈ ಕಳ್ಳತನ ನಡೆದು ಹೋಗಿದೆ. ನಿನ್ನೆ ರಾತ್ರಿ ಮನೆಯಲ್ಲಿ ಯಾರೂ ಇಲ್ಲದನ್ನ ನೋಡಿ ಬಾಗಿಲು ಮುರಿದು ಮನೆಯಲ್ಲಿದ್ದ 10 ಲಕ್ಷ ನಗದು, 30 ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿದ್ದಾರೆ. ಒಡವೆ ಹೋಗೈತೆ, ದುಡ್ಡು ಹೋಗೈತೆ, ಒಂದೊಂದು ಲಾಂಗ್ ಸರ, ಉಂಗುರ, ಮತ್ತು ವಾಲೆಗಳು, ನಮ್ಮ ಯಜಮಾನ್ರು ಚೈನು, ಕಡ್ಗ, ಉಂಗುರಗಳು, ದುಡ್ಡು ಎಲ್ಲ ಇಟ್ಕೊಂಡು. ನಮಗೆ ಬಡವ್ರಿಗೆ ಹೆಂಗೆ ಮಾಡೋರಂದ್ರೆ ಜೀವ ತೆಗ್ದಾಕ್ ಹೋಗಿದ್ರೆ ನಾವು ಯಾರನ್ನ ಕೇಳೋಣ. ನಕಲಿ ಒಡವೆ ಬಿಟ್ಟು ಅಸಲಿ ಒಡವೆ ದೋಚಿರುವ ಕಳ್ಳ. ಕದೀಮ ಕಳ್ಳನ ಸೆರೆಗೆ ಬಂದ ಶ್ವಾನದಳ ಪೊಲೀಸರು. ಮೀನು ವ್ಯಾಪಾರಿ ವೆಂಕಟೇಶ್ ವ್ಯಾಪಾರದ ಮೇಲೆ ನಿನ್ನೆ ಗೌರಿಬಿದನೂರಿಗೆ ತೆರಳಿದ್ದಾರೆ. ಇನ್ನು ಅವರ ಪತ್ನಿ ಸಂಬಂಧಿಕರೊಬ್ಬರ ಸಾವಿನ ಕಾರ್ಯಕ್ಕೆ ತೆರಳಿದ್ರು.
ಈ ವೇಳೆ ಬಂದಿರುವ ಕಳ್ಳರು ಬೀರುವಿನಲ್ಲಿದ್ದ ಅಸಲಿ ಒಡವೆ ಮಾತ್ರ ಕದ್ದಿದ್ದು ಆರ್ಟಿಫಿಷಿಯಲ್ ಒಡವೆ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಶ್ವಾನದಳ ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದು ಬೆರಳಚ್ಚು ತಜ್ಞರು ಕೂಡ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರೆ. ಅಂದರೆ ಒಂದು 50,000 ಹೆಚ್ಚು ಕಮ್ಮಿ ಇತ್ತು. ನಾವು ವ್ಯಾಪಾರ ಮಾಡಿ ನಮ್ಮ ಮಗ ಎಲ್ಲ ನಮಗೆ ತಂದಿಲ್ಲಿ ಕೊಡ್ತಿದ್ದ. ಮತ್ತು ನಾವು ಲೀಸ್ ಅಮೌಂಟ್ ಕಟ್ಟಬೇಕಾಯ್ತು ಕೆರೆಗೆ. ಅಮೌಂಟ್ ಸಾಲ ಮಾಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸರ್. ನಾವು ಇದು ಬಂದು ಗೊತ್ತಾಗದ್ಮೇಲೆ ನಾವು ಈ ಥರ ಕಂಪ್ಲೇಂಟ್ ಕೊಡಬೇಕು ಅಂತ ಕೇಳ್ಕೊತಾ ಇದ್ವಿ. ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಸತ್ಯಾಂಶ ಗೊತ್ತಾಗಬೇಕು ತಾಯಿ. ನೆಲಮಂಗಲ ಟೌನ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸುತ್ತಿದ್ದಾರೆ. ಆದ್ರೆ ಕಳ್ಳತನ ಮಾಡುವಾಗ ಅಸಲಿ ಚಿನ್ನ ಆರ್ಟಿಫಿಷಿಯಲ್ ಚಿನ್ನ ಅಂತ ಕಳ್ಳರು ಪ್ರತ್ಯೇಕ ಮಾಡಲು ಸಾಧ್ಯವೇ? ಸಿಕ್ಕಿದ್ದೆಲ್ಲವನ್ನ ದೋಚಿ ಹೋಗುವುದಿಲ್ಲವೇ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಅಭಿಷೇಕ್, ನ್ಯೂಸ್ 18, ನೆಲಮಂಗಲ. ಅಜಿತ್ ರೈ ಕರ್ಮಕಾಂಡ ದಿನದಿಂದ ದಿನಕ್ಕೆ ಬಗದೆಷ್ಟು ಹೊರಬರ್ತಾ ಇದೆ. 100 ಎಕರೆ ಭೂಮಿ ರಾಯಲ್ ಲೈಫ್ ಲೀಡ್ ಮಾಡ್ತಿದ್ದ ಅಜಿತ್ ರೈ ಎಫ್ಐ ರೇಸ್ ಟ್ರ್ಯಾಕ್ ಮಾಡಲು ಮುಂದಾಗಿದ್ದ ಅನ್ನೋದು ಲೋಕಾಯುಕ್ತ ಮೂಲಗಳ ಮಾಹಿತಿ. ಆದ್ರೆ ಎಲ್ಲಿ ಏನಿದು ಸ್ಟೋರಿ ನೋಡಿ. ಒಂದೇ ಫ್ಲಾಟ್ನಲ್ಲಿ 100 ಎಕರೆ ಜಮೀನು, F1 ರೇಸ್ ಟ್ರ್ಯಾಕ್ ಮಾಡೋದು ಅಜಿತ್ ರೈ ಕನಸು. ಲೋಕಾಯುಕ್ತ ದಾಳಿ ಬಳಿಕ ಬಂಧನದಲ್ಲಿರುವ ಕೋಟಿ ಕುಳ ಅಜಿತ್ ರೈ ಬಳಿ ಇರೋದು ಬರೋಬ್ಬರಿ 120 ಎಕರೆ ಭೂಮಿ. ಈ 100 ಎಕರೆ ಜಮೀನನ್ನು ರೈತರಿಂದ ಖರೀದಿ ಮಾಡಿದ್ದ. ಅದು ಕೂಡ ಎಕರೆಗೆ 18 ರಿಂದ 20 ಲಕ್ಷ ನೀಡಿ ಖರೀದಿ ಮಾಡಿದ ಅಜಿತ್ ರೈಗೆ ರೇಸ್ ಅಂದ್ರೆ ಭಾರಿ ಮೋಹ. ಹೀಗಾಗಿ ತಾನು ಕೂಡ ರೇಸ್ ಟ್ರ್ಯಾಕ್ ಮಾಡಬೇಕು, ತನ್ನದೇ ಜಮೀನಿನಲ್ಲಿ ಟ್ರ್ಯಾಕ್ ಇರಬೇಕು ಅಂತ ತಯಾರಿ ನಡೆಸಿದ್ದ. ದೊಡ್ಡಬಳ್ಳಾಪುರದ ಕೊಂಡನಹಳ್ಳಿ ರೈತರಿಂದ ಜಮೀನು ಖರೀದಿಸಿದ್ದು. ಜಮೀನು ಖರೀದಿಗೆ ಅಜಿತ್ಗೆ ಮಂಜುನಾಥ್ ಅಲಿಯಾಸ್ ದಾಸ ಎಂಬಾತ ಸಹಾಯ ಮಾಡಿದ್ದಾನೆ ಅನ್ನೋ ಮಾತಿದೆ. ಪೇಣ್ಯದ ಚೊಕ್ಕಸಂದ್ರ ನಿವಾಸಿಯಾಗಿರೋ ದಾಸ ರಾಜಗೋಪಾಲನಗರ ಠಾಣಾ ವ್ಯಾಪ್ತಿಯಲ್ಲಿ ಬೈಕ್ ಕಳ್ಳತನ ಪ್ರಕರಣ ಸೇರಿದಂತೆ ದೊಡ್ಡ ಬೆಳವಂಗಲ ಠಾಣಾ ವ್ಯಾಪ್ತಿಯಲ್ಲಿ ಕಿಡ್ನಾಪ್ ಪ್ರಕರಣದಲ್ಲೂ ಭಾಗಿಯಾಗಿದ್ದಾನೆ. ಅಷ್ಟೇ ಅಲ್ಲದೆ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಗಳಿಗೆ ಬೇಲ್ ಕೊಡಿಸೋದಾಗಿ ಹಣ ವಸೂಲಿ ಮಾಡಿರೋ ಆರೋಪ ಕೂಡ ಇದೆ. ಮಂಜುನಾಥ್ ಅಲಿಯಾಸ್ ದಾಸ ಯಲಹಂಕ ಶಾಸಕ ವಿಶ್ವನಾಥ್ ಬಂಟ. ಹಣವಂತರಿಗೆ ಜಮೀನು ಖರೀದಿಗೆ ಸಹಾಯ ಮಾಡೋ ದಾಸ ರೈತರಿಂದ ಬಲವಂತವಾಗಿ ಜಮೀನು ಖರೀದಿಸಿ ನೀಡುತ್ತಿದ್ದ. ಅಜಿತ್ ರೈಗೂ 100 ಎಕರೆ ಜಮೀನು ಖರೀದಿಗೆ ಈತನೇ ಸಹಾಯ ಮಾಡಿದ್ದ. ಹೀಗಾಗಿ ಅಜಿತ್ ರೈ 120 ಎಕರೆ ಭೂಮಿಯಲ್ಲಿ F1 ಟ್ರ್ಯಾಕ್ ನಿರ್ಮಾಣಕ್ಕೂ ಮುಂದಾಗಿದ್ದ ಅನ್ನೋದು ಗೊತ್ತಾಗಿದೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18.